ಗುಡ್ ಮಾರ್ನಿಂಗ್, ಶುಭೋದಯ. ನ್ಯೂಸ್ ಲೈವ್ಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಮುದ್ದ ಹನುಮೇಗೌಡ ಅಂತೂ ಇಂತೂ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ ಇನ್ನೇನು ಸೇರೇ ಬಿಟ್ರು ಅಂತ ಹೇಳ್ತಾ ಇದ್ರು, ಆದ್ರೆ ಇನ್ನು ಮೀನಾಮೇಷ ಎಣಿಸ್ತಾ ಇದ್ರು. ಮುದ್ದ ಹನುಮೇಗೌಡ ಬಿಜೆಪಿ ನಾಯಕ ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಕೈ ಹಿಡಿಯಲಿದ್ದಾರೆ ಮುದ್ದ ಹನುಮೇಗೌಡ. ಇವತ್ತು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಕೊಂಡಿದ್ರು. ಇವತ್ತು ಸಾಯಂಕಾಲ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಳ್ತಾ ಇದ್ದಾರೆ ಬಿಜೆಪಿ ನಾಯಕ ಮುದ್ದ ಹನುಮೇಗೌಡ. ಸೊ ಇವರಿಗೆ ಟಿಕೆಟ್ ಫಿಕ್ಸ್ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಗಳು ನಡೆದಿತ್ತು. ಇದೇ ಸಚಿವ ರಾಜಣ್ಣ ಆಗಿರಬಹುದು, ಪರಮೇಶ್ವರ್ ಆಗಿರಬಹುದು, ಮುದ್ದ ಹನುಮೇಗೌಡ ಪರ ಬ್ಯಾಟ್ ಬೀಸಿದ್ರು. ಆದ್ರೆ ಕಾಂಗ್ರೆಸ್ ಕೈ ಹಿಡಿಯೋದಕ್ಕೆ, ಕಾಂಗ್ರೆಸ್ ಸೇರೋದಕ್ಕೆ ಇನ್ನು ಮೀನಾಮೇಷ ಹೆಣಿಸ್ತಾ ಇದ್ರು. ಇವತ್ತು ನಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಮುಂದಕ್ಕೆ ಹಾಕ್ತಾನೆ ಇದ್ರು. ಸೊ ಹಾಗಾಗಿ ಇವರಿನ್ನೂ ಕೂಡ ಸೇರ್ಪಡೆ ಆಗಿಲ್ಲ ಅಂತೇಳಿ ಬೇರೊಬ್ಬ ನಾಯಕರ ಹುಡುಕಾಟದಲ್ಲೂ ಕೂಡ ಈಗಾಗಲೇ ಬ್ಯುಸಿ ಆಗಿದ್ರು. ಹಾಗಾಗಿ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆಗೆ ಅಂತೂ ಇಂತೂ ತೆರೆಬಿದ್ದಿದೆ. ಮುದ್ದ ಹನುಮೇಗೌಡ ಇವತ್ತು ಕಾಂಗ್ರೆಸ್ ಸೇರ್ಪಡೆಗೊಳ್ಳೋದು ಬಹುತೇಕ ಖಚಿತ ಆಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿಯನ್ನ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಇದೀಗ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಹಾಗಾಗಿ ಮುದ್ದ ಹನುಮೇಗೌಡ ಅವರಿಗೆ ಗಾಳ ಹಾಕಿದರು. ಲೋಕಸಭೆ ಅಭ್ಯರ್ಥಿಯ ಕೊರತೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುದ್ದ ಹನುಮೇಗೌಡರಿಗೆ ಗಾಳ ಹಾಕಿದ್ದಾರೆ. ತುಮಕೂರು ಲೋಕಸಭಾ ಟಿಕೆಟ್ಗೆ ಹೆಚ್ಚಿದೆ ಪೈಪೋಟಿ, ನಾ ಮುಂದು ತಾ ಮುಂದು ಅಂತಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಗೆ ತುಮಕೂರಿನಲ್ಲಿ ಹಲವರು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮುದ್ದ ಹನುಮೇಗೌಡ ಅವರ ಸೇರ್ಪಡೆಗೆ. ಇನ್ನು ಇವರ ಪರವಾಗಿ KN ರಾಜಣ್ಣ ಒಲವು ತೋರಿದ್ರು. ಸೊ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತ ಕೂಡ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ರು. ಲೋಕಸಭೆ ಅಭ್ಯರ್ಥಿಯ ಕೊರತೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಮುದ್ದ ಹನುಮೇಗೌಡ ಅವರಿಗೆ ಗಾಳ ಹಾಕಿದ್ದಾರೆ. ಹಲವು ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿ JDS ನಾಯಕರನ್ನ ಕಾಂಗ್ರೆಸ್ ನಾಯಕರು ಸಂಪರ್ಕಿಸ್ತಾ ಇದ್ದಾರೆ. ಅದರಲ್ಲಿ ಮುದ್ದ ಹನುಮೇಗೌಡ ಒಬ್ರು. ಆದ್ರೆ ಮುದ್ದ ಹನುಮೇಗೌಡ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತಹವರು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇನೆ ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು. ಬಿಜೆಪಿ ಮುಖಂಡ ಹಾಗೂ ತುಮಕೂರಿನ ಲೋಕಸಭಾ ಮಾಜಿ ಸಂಸದ SP ಮುದ್ದ ಹನುಮೇಗೌಡ ತುಮಕೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ಅವರ ಜೊತೆಗೆ ಈಗಾಗಲೇ ಒಂದಷ್ಟು ಸಭೆಗಳನ್ನು ಕೂಡ ನಡೆಸಿದ್ರು. ಸಾಲು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅನ್ನುವಂಥ ನಿಟ್ಟಲ್ಲಿ ಮಾತುಕತೆಗಳು ನಡೀತಾನೆ ಇತ್ತು. ಮರಳಿ ಕರೆತರುವ ಪ್ರಯತ್ನ ಇದು. ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ಕಾಲ ಸನ್ನಿಹಿತ ಆಗಿದೆ. ನೋಡಿ, ತುಮಕೂರಿನಿಂದ 2014ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ರು. ಆದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ HD ದೇವೇಗೌಡ ಅವರು ಸ್ಪರ್ಧೆ ನಡೆಸಿದ ಕಾರಣ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಮಿಸ್ ಆಗುತ್ತೆ. ಸೊ ಇದರಿಂದ ಪಕ್ಷದಲ್ಲಿ ಅಸಮಾಧಾನಗೊಳ್ತಾರೆ, ಬೇಸರಗೊಳ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಬೇಸರಗೊಂಡು ಮತ್ತೆ ಬಿಜೆಪಿ ಸೇರ್ಪಡೆಗೊಂಡಿರ್ತಾರೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗ್ತಾರೆ. ಆದರೆ ಅಲ್ಲಿ ಅವ್ರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗುತ್ತೆ. ಸೊ ಅಲ್ಲಿಯೂ ಕೂಡ ಸರಿಯಾಗಿ ಸ್ಥಾನಮಾನಗಳು ಸಿಗೋದಿಲ್ಲ ಮುದ್ದ ಹನುಮೇಗೌಡರಿಗೆ. ಹಾಗಾಗಿ ವಾಪಸ್ ಬರೋದು ಅಂತೇಳಿ ಖಚಿತ ಆಗಿತ್ತು. ಅದೇ ನಿಟ್ಟಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ JDS ಮೈತ್ರಿ ಆಗುತ್ತೆ. ಸೊ ಇದರಿಂದಲೂ ಕೂಡ ಒಂದಷ್ಟು ಅಸಮಾಧಾನಗೊಂಡಿರ್ತಾರೆ ಪಕ್ಷದಲ್ಲಿ ಮುದ್ದ ಹನುಮೇಗೌಡ. ಇವತ್ತು ಕಾಂಗ್ರೆಸ್ ಸೇರ್ಪಡೆಗೊಳ್ಳೋದು ಅಧಿಕೃತವಾಗಿ ಫಿಕ್ಸ್ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.